ಇಲ್ಲೆಲ್ಲ ಸೆಕ್ಟರ್ಗೂ ಕೊಡ್ತೀವಿ ಸರ್ ನಾವು, ಮಕ್ಕಳಿಂದ ಹಿಡಿದು ರೈತರು ಕೂಡ ಮೂಲ ರೈತರು. ಮೇಡಮ್ ಇದು ಬನ್ನಿ. ಶಿವಮೊಗ್ಗ ದಸರಾ 2024 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಲಾಗಿರುವ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ 2024ಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ. 9 ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ, ಮಹಿಳಾ ದಸರಾ, ದಸರಾ ಚಲನಚಿತ್ರೋತ್ಸವ, ಪತ್ರಕರ್ತರ ದಸರಾ, ಮಕ್ಕಳ ದಸರಾ, ಯೋಗ ದಸರಾ, ರೈತ ದಸರಾ, ರಂಗ ದಸರಾ, ಯುವ ದಸರಾ, ಗಮಕ ದಸರಾ, ಪರಿಸರ ದಸರಾ, ಆಹಾರ ದಸರಾ, ಕಲಾ ದಸರಾ, ಜ್ಞಾನ ದಸರಾ, ಸಾಂಸ್ಕೃತಿಕ ದಸರಾ, ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಕ್ಟೋಬರ್ 12ರಂದು ಅಲ್ಲಮಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗ. ಮಲೆನಾಡಿನ ಶಿವಮೊಗ್ಗ ದಸರಾ ಒಂದು ವಿಶೇಷ ಕಾರ್ಯಕ್ರಮ. ರೈತರಿಗೋಸ್ಕರ ರೈತರ ದಸರಾ ಮಾಡ್ತಕ್ಕಂಥದ್ದು ಪ್ರತಿ ವರ್ಷವೂ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ನಾನು ಮೊದಲನೇದಾಗಿ ರಾಜ್ಯದಲ್ಲೇ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು, ಎತ್ತು, ಪವರ್ ಟಿಲ್ಲರು, ಟ್ಯಾಕ್ಟ್ರಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಮಾತ್ರ ಅಂತ ನಂಗೆ ಕಾಣುತ್ತೆ. ಹಾಗಾಗಿ ಮಹಾನಗರ ಪಾಲಿಕೆಯವರಿಗೆ ಮೊದಲನೇದಾಗಿ ನಾನು ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷಿ ಅಂದರೆ, ಒಕ್ಕಲ್ತನ ಅಂದರೆ ಒಂದು ಸಂಸ್ಕೃತಿ. ಅದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಕಷ್ಟಪಟ್ಟು ಕೃಷಿ ಮಾಡಿ, ಆನಂದದಿಂದ ಕೃಷಿ ಮಾಡಿ, ನಾನು ಊಟ ಮಾಡಿ ಇತರರಿಗೂ ಹಂಚಿ ಊಟ ಮಾಡ್ತಕ್ಕಂಥದ್ದು ಅದು ಕೃಷಿ. ಮೊದಲಿಂದ ನಡ್ಕೊಂಬಂದಂಥ ಒಂದು ಪದ್ಧತಿ. ಈ ದೇಶಕ್ಕೆ ಅನ್ನ ಇಲ್ಲದೆ ಇದ್ದಾಗ ಬೇರೆ ದೇಶದಿಂದ ಭಿಕ್ಷೆ ಬೇಡ್ತಾರೋ ಅಂಥ ಸಂದರ್ಭದಲ್ಲಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವನು ರೈತ. ಈ ದೇಶನ ಸಾಕಿ ಸಲುತಕ್ಕಂಥವನು ರೈತ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳಲಿಕ್ಕೆ ಇಚ್ಛೆಪಡ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶಕ್ಕೆ ಅನ್ನ ಇಲ್ಲದೆ ಇದ್ದಾಗ ಸೋಮವಾರ ಒಂದು ಹೊತ್ತು ಉಪವಾಸ ಮಾಡಬೇಕು ಅಂಥೇಳಿ ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲೇ ಅವ್ರು ಹೇಳಿದ್ದು, ಈ ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಒಂದು ಘೋಷಣೆಯನ್ನು ಮೊಳಗಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅಂದರೆ ಈ ದೇಶ ಬದುಕಿರ್ತಕ್ಕಂಥದ್ದು, ಈ ದೇಶ ಉಳಿದಿರ್ತಕ್ಕಂಥದ್ದು, ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ಮತ್ತು ಎರಡನೇದು ದೇಶವನ್ನು ಗಡಿಯಲ್ಲಿ ಕಾಯ್ತಕ್ಕಂಥ ಯೋಧ, ರಕ್ಷಣೆ ಮಾಡ್ತಕ್ಕಂಥ, ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಯೋಧ. ಇವರು ಇಬ್ಬರಿಂದನೂ ಕೂಡ ಈ ದೇಶ ಉಳಿದಿದೆ, ದೇಶ ಬದುಕಿದೆ ಅಂತಕ್ಕಂಥದ್ದನ್ನು ಅವತ್ತೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದರು, ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ. ಹಾಗೆ ಇವತ್ತು ನಾವು ಕೂಡ ಕುವೆಂಪುರವರ ರೈತಗೀತೆಯನ್ನು ಕೇಳಿದ್ರಿ. ಯಾವ ಫಲಾಪೇಕ್ಷೆ ಇಲ್ಲದೆ ಯಾವ ರಾಜ್ಯ ಹುಟ್ಟಲಿ, ಯಾವ ರಾಜ್ಯ ಅಳಿಲಿ, ತನ್ನೇ ಕಾರ್ಯವ ಬಿಡನೆಂದು, ಅಂದರೆ ಅವನು ಈ ದೇಶದಲ್ಲಿ ಏನು ನಡೀತೈತೆ ಅಂತಕ್ಕಂಥ ಗೋಜಿಗೂ ಹೋಗದೆ ತನ್ನ ಕೆಲಸದಲ್ಲಿ ಅವನು ತೊಡ್ಕೊಂಡಿರ್ತಾನೆ, ಮಗ್ನನಾಗಿರ್ತಾನೆ ಅಂತಕ್ಕಂಥ ಬಹಳ ಅವತ್ತಿನ ಕಾಲದಲ್ಲೇ ಕುವೆಂಪು ಅವರು ಒಂದು ಉತ್ತಮ ಕಾವ್ಯವನ್ನು ಒಂದು ರಚನೆ ಮಾಡಿದರು. ಅದು ಇವತ್ತು ರೈತಗೀತೆಯಾಗಿದೆ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಅಡಿಕೇರಿಯನ್ನು ಸ್ವಲ್ಪ ಉಸಿರಾಡ್ತಾ ಇದ್ದೀವಿ.
ಇವತ್ತು ಅಡಿಕೆ ವಿಸ್ತಾರ ಆಗ್ತಕ್ಕಂಥದ್ದು ನೋಡಿದರೆ ಬಯಲುಸೀಮೆಗೆ ಇವತ್ತು ನಮ್ಮ ರಾಜ್ಯ ಅಲ್ಲ, ಚಿತ್ರದುರ್ಗ, ಗುಲ್ಬರ್ಗ, ಬೀದರು, ರಾಯಚೂರು, ಬಳ್ಳಾರಿ, ತುಮಕೂರು ಇಡೀ ರಾಜ್ಯ ವ್ಯಾಪಿಸಿದೆ. ಅಷ್ಟೇ ಅಲ್ಲ, ಇವತ್ತು ಪಕ್ಕದ ಆಂಧ್ರ, ತೆಲಂಗಾಣ, ತಮಿಳುನಾಡು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸ್ತಕ್ಕಂಥದ್ದು ನೋಡಿದರೆ ಅಡಿಕೆ ಬೆಳೆ ಮುಂದೆ ಇದರ ಭವಿಷ್ಯ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಈಗಲಿಂದನೇ ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಉದ್ಘಾಟಕರು ಹೇಳಿದರು, ನಾವು ಸಮಗ್ರ ಕೃಷಿ ಕಡೆ ನಾವು ಆಲೋಚನೆ ಮಾಡ್ತಕ್ಕಂಥದ್ದಿದೆ. ಅಡಿಕೆ ಬೆಲೆ ಕೈ ಕೊಟ್ಟರೂ ಕೂಡ ಬೇರೆ ಉತ್ಪನ್ನಗಳನ್ನು ಬೆಳೆದಾದ್ರೂ ಕೂಡ ನಮ್ಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದನ್ನು ನಾವು ಹಿಂದೆ ಸಮಗ್ರ ಕೃಷಿ ಅಂತಕ್ಕಂಥದ್ದು ಹೊಸ ಪದ್ಧತಿ ಏನಲ್ಲ. ನಾವು ಹಿಂದೆ ಮಾಡ್ತಾ ಇದ್ವಿ, ಎಲ್ಲ ಬೆಳೆ ಹಾಕ್ತಾಯಿದ್ವಿ. ನಾವೇನು ಊಟ ಮಾಡ್ತೀವೋ ಎಲ್ಲ ಬೆಳೆ ಬೆಳೀತಾಯಿದ್ರು. ನಾನು ಬೆಳೆದಿದ್ದೀನಿ. ರಾಗಿ, ಜೋಳ, ಉದ್ದು, ಹೆಸರು, ಕಡಲೆ, ಅಲಸಂದೆ, ನವಣೆ, ತೊಗರಿ, ಅಕ್ಕಡಿ ಬೆಳೆಯಾಗಿ ಸೂರ್ಯಕಾಂತಿ ಎಲ್ಲ ಬೆಳೆಯನ್ನು ನಾವು ಬೆಳೀತಾ ಇದ್ವಿ. ಸಮಗ್ರ ಕೃಷಿ ಬೆಳೆ ಪದ್ಧತಿ ಇತ್ತು. ಆವಾಗ ನಮಗೆ ಬರಗಾಲಕ್ಕೂ ಮಳೆ ಬರದೇ ಹೋದ್ರೂ, ಹೆಚ್ಚು ಮಳೆ ಆದ್ರೂ ಹವಾಮಾನಕ್ಕೆ ಹೊಂದ್ಕೊಳ್ತಕ್ಕಂಥ ಎಲ್ಲ ಬೆಳೆಗಳು ನಮ್ಮಲ್ಲಿದ್ದವು. ಹಾಗಾಗಿ ನಾವೇನಪ್ಪ ಆಗ್ತಿದ್ವಿ ಅಂತ ಅಂದರೆ ಸಾಲ ಸುಳಿ ಸಿಹಿಯಾಕೆ ಅಂತಿರಲಿಲ್ಲ, ಸಾಲನೇ ಇರಲಿಲ್ಲ ನಮಗೆ. ನಾವು ಸಾಲ ಮಾಡೋ ಅಗತ್ಯನೂ ಇರಲಿಲ್ಲ ಕೃಷಿಗೆ. ಹಿತ್ತಳ ಗೊಬ್ಬರ, ಗಳಿಗೆಳ ಬೀಜ ಮಾರಾಟ ಮಾಡಬಾರ್ದು ಅಂತಕ್ಕಂಥ ಒಂದು ಸಂಸ್ಕೃತಿ ಇತ್ತು ನಮ್ಮಲ್ಲಿ. ನಾವೇನಾದ್ರು ಬೀಜ ಕೊಟ್ಟರೆ, ಒಂದು ಬೀಜನ ಅವ್ರಿಗೆ ಕೊಟ್ಟರೆ ಅವರಿಂದ ಇನ್ನೊಂದು ಬೀಜ ನಾವು ಪಡಿತಾ ಇದ್ವಿ. ಹಾಗಾಗಿ ನಮಗೇನು ಬೇಡ್ತಕ್ಕಂಥದ್ದು ಏನೂ ಇರಲಿಲ್ಲ. ನಾವು ಬೇರೆಯಿಂದ ಸಾಲ ತರ್ತಕ್ಕಂಥದ್ದು ಇರಲಿಲ್ಲ. ಬ್ಯಾಂಕಿಗೆ, ಸೊಸೈಟಿಗೆ, ಮತ್ತು ಇವತ್ತು ನಂಗೆ ಸಬ್ಸಿಡಿಗೆ, ಕಚೇರಿಗಳನ್ನ ಅಳೆದಾಡ್ತಕ್ಕಂಥ ಕೆಲಸ ನಮಗೇನಿರಲಿಲ್ಲ. ನಾವು ಒಕ್ಕಲ್ತನ ಅಷ್ಟೇ ಕೆಲಸ ಇತ್ತು ನಮ್ಮದು. ಒಕ್ಕಲ್ತನ ಬಿಟ್ಟರೆ ನಾವು ಊರಿಂದ ಆಚೆ ಹೋಗ್ತಕ್ಕಂಥದ್ದು ಇರಲಿಲ್ಲ. ಮತ್ತು ಇವತ್ತು ನಂಗೆ ಕಾಯಿಲೆ ಅಷ್ಟೊಂದು ಇರಲಿಲ್ಲ, ರೋಗ ರುಜಿನಗಳು ಕೂಡ ಇರಲಿಲ್ಲ. ಯಾಕೆ ಅಂದರೆ ಅವತ್ತಿನ ಆಹಾರ ಪದ್ಧತಿ ಅಂಥದ್ದಿತ್ತು. ಇವತ್ತಿನ ಆಹಾರ ಪದ್ಧತಿ ಒಳಗಡೆ ಎಲ್ಲ ಅವತ್ತೇನು ನಾವು ಯಾವ ಕೆಮಿಕಲ್ ಉಪಯೋಗಿಸ್ತಿರಲಿಲ್ಲ, ಔಷಧ ಹೊಡಿತಿರಲಿಲ್ಲ, ಗೊಬ್ಬರ ಹಾಕ್ತಿರಲಿಲ್ಲ, ಒಳ್ಳೆಯ ಆಹಾರವನ್ನು ಊಟ ಮಾಡ್ತಾ ಇದ್ವಿ. ಹಾಗಾಗಿ ನಮಗೆ ಯಾವ ಕಾಯಿಲೆಗಳು ಕೂಡ ಬರ್ತಿರಲಿಲ್ಲ. ಇವತ್ತು ಎಲ್ಲ ಈ ದೇಶಕ್ಕೆ ಅನ್ನ ಕೊಡೋ ಧಾವಂತದಲ್ಲಿ ಅವತ್ತು 50 ಕೋಟಿ ಜನರಿಗಿರಲಿಲ್ಲ 65ನೇ ಇಸ್ವಿಯೊಳಗೆ. ಇವತ್ತು 140 ಕೋಟಿ ಜನರಿಗೆ ಆಹಾರ ಕೊಟ್ಟು ಹೊರದೇಶಕ್ಕೆ ಕಳ್ಸೋಕ್ಕಾಗುವಷ್ಟು ಆಹಾರ ಬೆಳೆದಿದ್ದೀವಿ. ಸ್ವಾಭಿಮಾನದಿಂದ ಒಕ್ಕಲ್ತನ ಮಾಡಬೇಕು. ಅದರಲ್ಲೇ ನಾವು ಯಾವಾಗ ನಾವು ಬೆಳೆದಂಥ ವಸ್ತುಗಳನ್ನು ನಾವೇ ಪರಿಷ್ಕರಣೆ ಮಾಡಿ ಮಾರಾಟ ಮಾಡ್ತೀವಿ, ಅವ ಲಾಭ ಆಗುತ್ತೆ. ಬೆಳೆದದ್ದಷ್ಟು ಕೊಟ್ಟಾಗ ಮಧ್ಯವರ್ತಿಗಳ ಪಾಲಾಗಿ ಮತ್ತೆ ನಾವು ಸಾಲಗಾರ ಆಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ತಾವೆಲ್ಲರೂ ಕೂಡ ಸಾವಯವ ಕೃಷಿ, ಸಮಗ್ರ ಕೃಷಿ ಕಡೆಗೆ ಎಲ್ಲರೂ ಕೂಡ ಮುಖ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮಹಾನಗರ ಪಾಲಿಕೆಯವರಿಗೂ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.